ನೋಡಿ ಸರ್, ಇದು ಒಂದು ಸುಂದರವಾದಂಥ ಜಾಗ ಬಂದಿರುವಂಥ ಜಾಗ 3 ಎಕರೆ ಈ ರಸ್ತೆಗೆ. ಇದು ಒಳ್ಳೆ ಲೊಕೇಶನ್ಲಿದೆ, ಬ್ಯೂಟಿಫುಲ್ ಲೊಕೇಶನ್ನು. ನೋಡಿ ಪಕ್ಕದಲ್ಲಿ ಹೊಳೆ ಕಾಣ್ತಾ ಐತೆ ನೋಡಿ. ಈ ಹೊಳೆಗೂ ಇಲ್ಲಿಗೂ 200 ಮೀಟರ್. ರೋಡಿಂದ ಆಚೆಗೆ ಹೊಳೆ, ಬೇರೆಯವ್ರ ಜಮೀನು. ರೋಡಿಂದ ಆಚೆ ಬೇರೆಯವ್ರ ಜಮೀನು, ಆಚೆಗೆ ಹೊಳೆ. ಈ ರೋಡಿಂದ ಈಚೆಗೆ ಈ ಜಮೀನು ಸೇಲ್ಗೆ ಬಂದಿರುವಂಥ ಜಾಗ 3 ಎಕರೆ. ಇದೇ ರಸ್ತೆಗಿರುವಂಥ ಟಚ್ ಆಗಿರುವಂಥ ಜಾಗ ನೋಡಿ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ನು. ಪಕ್ಕದಲ್ಲಿ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಏರಿಯಾ ಇರುವಂಥ ಜಾಗ 3 ಎಕರೆ ನೋಡಿ. ಅದೇ ಒಳ್ಳೆ ಲೊಕೇಶನ್ನಲ್ಲಿದೆ ನೋಡಿದೆ. ಲ್ಯಾಂಡ್ ಕಡೆ ತೋರಿಸ್ತೀನಿ, ಇದೆ ಎಂಟ್ರೆನ್ಸು. ಈ ಲ್ಯಾಂಡ್ ಒಳಗಡೆ ಒಂದು ಬೋರ್ಗಲ್ ಐತೆ 3 ಎಕರೆ. ರೋಡ್ ಎಂಟ್ರೆನ್ಸು ಒಂದು 70-80 ಅಡಿ ಸಿಕ್ಕುತ್ತಾ. ಜಾಗ ಮಾತ್ರ ಸೂಪರಾಗಿದೆ. ಒಂದು ಲ್ಯಾಂಡ್ ಒಳಗಡೆ ಬೋರ್ಗಲ್ವ ಇದೆ ನೋಡಿ. ಪಕ್ಕದಲ್ಲಿ ತೆಂಗಿನ ತೋಟ ಇದೆಲ್ಲ, ಆ ತೆಂಗಿನ ತೋಟದವರೆಗೂ ಬರ್ತದೆ. ಬೋರ್ಗಲ್ ಅಂತೂ ಒಳ್ಳೆ ನೀರಿದೆ. ಇದು ಮಳವಳ್ಳಿಯಿಂದ 25 ಕಿಲೋಮೀಟರ್, ಮೈಸೂರಿಂದ 50 ಕಿಲೋಮೀಟ್ರು, ಬೆಂಗಳೂರಿಂದ 125 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಜಾಗ ಮಾತ್ರ ಸೂಪರಾಗಿದೆ, ಒಳ್ಳೆ ಲೊಕೇಶನ್ಲಿದೆ, ಬ್ಯೂಟಿಫುಲ್ ಲೊಕೇಶನ್ನು. ತೋಟ ಬೇಕಾದ್ರೆ ಮಾಡ್ಬೋದು, ಭತ್ತ ಬೆಳಿತೀವಿ ಅಂದರೆ ಭತ್ತ ಬೇಕಾದ್ರೆ ಮಾಡ್ಬೋದು, ಅಡಿಕೆ, ತೆಂಗು, ಬಾಳೆ, ಕಬ್ಬು. ಲೊಕೇಶನ್ ಅಂತೂ ಒಳ್ಳೆ ಸಖತ್ತಾಗಿದೆ. ಇದು ತಳಕಾಡು, ಮುಡುಕ್ತೆರೆ, ಇಲ್ಲೆಲ್ಲ ಒಳ್ಳೆ ಲೊಕೇಶನ್ನು. ತೋಟ ಮಾಡ್ಕೊಂಡಿರೋರ್ಗಂತೂ ಸಖತ್ತಾಗಿದೆ ಜಾಗ ನೋಡಿ. ಏನು ಬೇಕಾದ್ರೂ ಬೆಳಿಬೋದು. ಡ್ರಾಗನ್ನು, ಬಟರ್ ಪುಡ್ಸು, ಅಡಿಕೆ, ತೆಂಗು, ಪಪ್ಪಾಯಿ, ಬಾಳೆ, ಸೀಬೆ, ಹಿಂಬೆ ಎಲ್ಲ ಬೆಳಿಬೋದು. ಇವರು ಖಾಲಿ ಬಿಟ್ಟಿದ್ದಾರೆ. ಇದು ರೈಟ್ ಇನ್ನೂ ಕನ್ಫರ್ಮ್ ಹೇಳಿಲ್ಲ. ಇವರು 3 ಎಕರೆ ಬಂದಿರುವಂಥ ಜಾಗ ಮಾತ್ರ ಚೆನ್ನಾಗಿದೆ ನೋಡಿ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಬೆಂಗಳೂರಿನ ಕರೆಕ್ಟಾಗಿ 125 ಕಿಲೋಮೀಟ್ರ್ ಆಗುತ್ತಾ ನೋಡಿ. ಹೊಳೆ ಕಾಣ್ತಾ, ಈ ಹೊಳೆ ನಿಯರು. ಇವರು ಓನರ್ ಇದ್ದಲ್ಲ ರೈಟ್ ಕೇಳೋಕೆ, ಇನ್ನೂ ರೈಟ್ ಅಂತ ಹೇಳಿಲ್ಲ, ಹೇಳ್ಬಿಟ್ಟು ಹೇಳ್ತೀನಿ. 3 ಎಕರೆ ಬಂದಿರುವಂಥ ಜಾಗ ಈ ರಸ್ತೆಗೆ ಕಟ್ಕೊಂಡು, ಇಲ್ಲಿಗಡೆ ತೆಂಗಿನ ತೋಟ ಕಟ್ಕೊಂಡು, ಗಾಡಿ ಇಂತೆಲ್ಲ ಕಟ್ಕೊಂಡು ಹಿಂಗೆ ಬರ್ತದೆ ನೋಡಿ. ಏನು ಖಾಲಿ ಬಿದ್ದಿದೆ ಇದು ಮರ ಕಟ್ಕೊಂಡು ಹಿಂಗೆ ಬರ್ತದೆ. ಬೋರ್ಗಲ್ ಐತೆ ನೋಡಿ, ಒಳ್ಳೆ ನೀರಿದೆ ಬೋರ್ಗಲ್ ಅಂತ.